ಲೋಕರಿ ಯಾಕೋ ಕೆಲ್ಸಕ್ಕೆ ಹೋಗ್ತಿಲ್ಲ? ಲೇ ಗುರು, ಅದು ಕೆಲ್ಸ ಅಲ್ಲ ಗುರು, ನಮ್ ಮನೆ ಅದು. ಮನೇನಾ? ಹಾ ಹೌದು, 12 ಅವರ್ ನಾವು ಕೆಲಸ ಮಾಡ್ತೀವಿ. ಅದು ನಮ್ ಮನೆ. ನಾವಿಲ್ಲಿ ಜಸ್ಟ್ ಮಲ್ಕೊಳಕ್ಕೆ, ಊಟ ಮಾಡೋದಕ್ ಮಾತ್ರ ನೈಟ್ ಬಂದು ಮಲ್ಕೊಂಡ್ ಮತ್ತೆ ಅಲ್ಲಿಗೆ ಹೋಗ್ತೀವಿ. ನೋಡಿ, ಇವಾಗ ಟಿಫನ್ ಆಫೀಸ್ ಅಲ್ಲೇ ಮಾಡ್ತೀವಿ, ಊಟನೂ ಆಫೀಸ್ ಅಲ್ಲೇ ಮಾಡ್ತೀವಿ. ಅಲ್ಲೇ 12 ಅವರ್ ಅಲ್ಲೇ ಇರ್ತೀವಿ. ಮತ್ತೆ ನಾವ್ ಇಲ್ಲಿ ಜಸ್ಟ್ ಮನೇಲಿ ಮನೆ ಕತ್ತೀವಿ ಅಷ್ಟೇ ಕಣೋ. ನಾವಿರೋದು ಲಾಡ್ಜ್ ಅಂತಾರೆ. ಹೋಗ್ರಲ್ಲ, ಯಾವನ್ ಬೇಕು ಈ ಕೆಲ್ಸ? 10 ಲಕ್ಷ ಕೊಡ್ಲಾ, ಏನಾರ ಒಂದ್ ಬಿಸ್ನೆಸ್ ಹಾಕ್ಬಿಡ್ತೀನಿ. ಅವ್ರು ಕೂಡ 20,000 ಸ್ಯಾಲ್ರಿಗೆ. ಅದೇ ನಮ್ ಮನೆ ಆಗ್ಬಿಡೈತೆ. ಆತ ಪಕ್ಕದಲ್ಲಿ ಒಂದ್ ರೂಮ್ ಕೊಟ್ಟು ಅಲ್ಲೇ ಇಸ್ಕೊಂಡ್ಬಿಡ್ರೆ ಅಲ್ಲೇ ಇದ್ಬಿಡ್ತೀವಿ. ನನ್ಗೆ ಜಿಮ್ಗೆ ಹೋಗಕ್ಕೂ ಟೈಮ್ ಸಿಗ್ತಿಲ್ಲ ಗೊತ್ತಾ? 2, 3, 4, 5, 6, 7, 8, 9, 10. ವೆಂಕಟೇಶನ, ನೀನು ಇಲ್ಲಿಂದ ಬೌಲಿಂಗ್ ಮಾಡು. ಸಂದೀಪನ, ಈಗ ವೆಂಕಟೇಶನ ಇಲ್ಲಿಂದ ಬೌಲಿಂಗ್ ಮಾಡುತ್ತೆ. ನೀನು ಇಲ್ಲೇ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ಬೇಕು. ನೋಡಿಲ್ಲಿ, ಈ ಜಾಗದಲ್ಲಿ ವಿಕೆಟ್ ನಿಲ್ಸ್ಕೊಳ್ಳೋಣ ನಾವು. ತುಂಬಾ ಹತ್ರ ಆಯ್ತು ಕಣ. ಸರಿಯಾಗಿದೆ ಸಂದೀಪನ, ನೀನು ತುಂಬಾ ಸ್ಮಾರ್ಟ್ ಆಗಿದ್ಯಾ. ತುಂಬಾ ಬೇಗ ಓಡ್ತೀಯಲ್ಲ, ಅದಕ್ಕೆ ಹತ್ರ ಇಟ್ಟಿದ್ದೀನಿ. ಸರಿ ಬನ್ನಿ, ಟಾಸ್ ಹಾಕೋಣ ಈಗ. ಅಲ್ಲ, ಬೌಂಡ್ರಿ ಹಾಕಿದ್ ನಾನು, ಟಾಸ್ ಹಾಕಿದ್ ನಾನು. ಕೊನೆಗೆ ಜೋಕರ್ ಆಗು ಅಂತಾರೆ. ಬ್ಯಾಟಿಂಗ್ ಮಾತ್ರ ಕೊಡಲ್ಲ, 2 ಕಡೆ ಫೀಲ್ಡಿಂಗ್ ಮಾತ್ರ ಮಾಡಿಸ್ಕೊತಾರೆ. ಅಲ್ಲ ಗುರು, ನೈಟು ನನ್ ಮಕ್ಳೆಲ್ಲ ಕುಡ್ಕೊಂಡು ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ಮಧ್ಯರಾತ್ರಿಲಿ ಗಾಡಿ ಸೈಡ್ ಹಾಕ್ಬಿಟ್ಟು ಸುಸ್ಸು ಅರ್ಜೆಂಟ್ ಆಯ್ತೈತೆ ಅಂತ ಅಂದ್ಬಿಟ್ಟು ನಾನು ಒಬ್ಬನೇ ಬಿಟ್ಬಿಟ್ಟು ಹೊರಬಿಟ್ಟಳು ಗುರು. ಅಣ್ಣ ಸ್ವಲ್ಪ ಸಕ್ಕರೆ ಸ್ವಲ್ಪ ಡ್ರಾಪ್ ಮಾಡೋಣ, ಬಡ್ಡಿ ಮಕ್ಳು ಫೋನ್ ಮಾಡೋಣ ಅಂದ್ರೆ ನೆಟ್ವರ್ಕ್ ಕೂಡ ಇಲ್ಲ ಇಲ್ಲಿ. ಆಹಾ, ಎಂತ ಸೌಂದರ್ಯ ನೋಡು. ನಮ್ ಕೆಂಪಸ್ ಬಂದ್ರೆ ಹತ್ಕೊಂಡ್ ಉಳ್ಗೋಯ್ತೀನಿ ಕಣಪ್ಪ. ನಾನು ಬೆಟ್ಟದ ಮೇಲೆ ಕೂಗಿದ್ರೆ ಕೇಳಿಸ್ಬೋದು. ಎಲ್ಲಿದ್ರು ನನ್ ಮಕ್ಳ ಬಂದ್ ಕರ್ಕೊಂಡು ಹೋಗ್ರುಲೇ. ಅಲ್ಲ ಗುರು, ಮಾತೆತ್ತಿದ್ರು ನಿಮ್ ಕಾಲದಲ್ಲಿ ನೆಲ ಗುದ್ದು ನೀರ್ ತೆಗಿತಿದೆ ಅಂತ ಬಿಡಪ್ ಪ್ರಾರ್ಥನೆ ಹೇಳ್ತಾರೆ. ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ನೆಲ ಗುದ್ದು ನೀರ್ ತೆಗಿತಾ ಇದ್ದೀನಿ ನೋಡ್ಗುರು. ಜಸ್ಟ್ 1 ಅಡಿ ಗುಂಡಿ ತೊಡ್ದೆ ಅಷ್ಟೇ, ನೀರು ಜುಡು ಅಂತ ಬರ್ತಾ ಇದೆ. ನಾವ್ ಯೂತ್ಸು ಏನ್ ಬೇಕಾರ ಮಾಡ್ತೀವಿ. ಸೊಳ್ಳಿಂದ ಗುಂಡಿ ತೊಡಿರೋದು, ಸೊಳ್ಳು ನೀರ್ ಬಿಡಲ್ಲ. ಬೇಕಿದ್ರೆ ಹೇಳಿ, ಇನ್ನ 1 ಅಡಿ ಗುಂಡಿ ತೊಡಿ ಇನ್ನೂ ಜಾಸ್ತಿ ನೀರ್ ಬಸ್ಬಿಡ್ತೀನಿ. ಆದ್ರೆ ಆಡಲ್ಲ ಅಂತ ನೀವ್ ಇಬ್ರು ಹೇಳ್ಬಾರ್ದು ಇನ್ಮೇಲಿಂದ. ಅದಕ್ಕೆ ನಾ ಈ ವಿಡಿಯೋ ಮಾಡ್ತಾ ಇದೀನಿ, ಪ್ರೂಫ್ಗೆ ಇರ್ಲಿ ಅಂತ. ಆಮೇಲೆ ಮುಂದೆ ತೋಡಿಲ್ಲ ಅಂತ ಅಂದ್ಬಿಟ್ರೆ ನೀವು ನೆಲ ಗುದ್ದು ನೀರ್ ತೆಗ್ದಿರೋ ನೀರು ನಮ್ ಸ್ನಾನ ವರ್ಷಕ್ಕೆ ಸಾಕಾಗುತ್ತೇನಪ್ಪ. ಇನ್ನೇನ್ ಗಣೇಶನ ಹಬ್ಬ ಹತ್ರ ಬರ್ತಾ ಇದೆ. ನಂಗೂ ಒಂದು ಬಟ್ಟೆ ಹೊಲ್ಸ್ಕೊಡು ಅಂತ ಕೇಳ್ದೆ. ಅರ್ಧ ಅವರ್ ಆಯ್ತು, ಅಳತೆ ತಗತಾನೆ ಇದ್ದಾನೆ. ಇನ್ನು ನಂಗ್ ಸೂಟ ಹೊಲಿಸ್ತಾನೆ, ಯಾವ್ದೋ ಅವ್ನ್ ಬಟ್ಟೆ ಶಾಲ್ ತರ ಹೊಲಿಸ್ತಾನೆ. ಅವ್ನ್ ತಂದಿರೋ ಟೇಪ್ ನೋಡಿ, ಅದು ಕಟ್ಟಿ ತಗೊಂಡ್ಬಿಟ್ಟು ಟೇಪ್ ಅಂತ ಅವಲಿ ಅದೇನ್ ಮಾಡ್ತೇ ಬಿಡ್ತೇವ. ಹಂಗೊಂದು ಪಟಾಪಟಿ ಚಡ್ಡಿ ತಂದ್ಕೊಡು ಸಾಕ್, ನಂಗೆ ಮನೆ ಹೊಲ್ಸ್ಕೊತೀನಿ. ಲಾಸ್ಟ್ ಟೈಮ್ ಶಾಲೆಗೆ ಹೋದ್ರೆ ಶರ್ಟ್ ತಂದ್ಕೊಡ್ತೀನಿ ಅಂತ ಹೇಳಿದ್ದೆ, ಅದು ತಂದ್ಕೊಡ್ಲಿಲ್ಲ. ಲೇ ಬಿಳಿಯ, ಯಾಕೋ ಒಂದೇ ಕಡೆ ನಿಂತ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ. ಏನೋ ಇಷ್ಟೊಂದು ಗಟ್ಟಿಗಿದ್ಯಾ, ಜಿಮ್ಗೆ ಹೋಯ್ತೀನಿ ನೀನು. ಆದ್ರೂ ನಾನ್ ತಂಟೆಗ್ ಬರ್ಬೇಡ, ಎತ್ತು ಬಿಸಾಕ್ಬಿಡ್ತೀನಿ ಗೊತ್ತಲ್ಲ. ನಾನು ನಿನ್ನ ಏಜಲ್ಲಿ ಜಿಮ್ಗೆ ಹೋಗಿ ರಿಟೈರ್ಮೆಂಟ್ ತಗೊಂಡಿದ್ದೀನಿ. ಈಗ ನಾನು ಬಂದಾಗ್ಲೆಲ್ಲ ಹೀಗೆ ನಮಸ್ಕಾರ ಮಾಡ್ತಿರ್ಬೇಕು. ಶನಿವಾರ ಭಾನುವಾರ ಬಂದ್ರೆ ಸಾಕಾಣ 5 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಮ್ಯಾರಥಾನ್ ಮಾಡ್ಬೇಕಂತದೆ. ನಮ್ಮ ಮ್ಯಾರಥಾನ್ ಈ ತರ ಬಾಳೆಹಣ್ಣು ಸೆಂಟ್ರಲ್ ನಡೆಯಬಹುದಪ್ಪ. ಮೊದ್ಲೇ 3 ಕೆಜಿ ಸಣ್ಣ ಆಗಿದ್ದೀನಿ ಕಾಣ. ಯಾವ್ದಾದ್ರು ಅರ್ಧರ ಇದ್ರೆ ನಾ ಸ್ವಲ್ಪ. ಇವತ್ತು ಭಾನುವಾರ, ನಾಳೆ ಶನಿವಾರ, ಏನ್ ಮಾಡೋದು? ಗುಂಡ ಬಿಡ್ಲಾ ಇದು. ಏನ್ ಬೆಸ್ಕೊಡ್ತಿದ್ಯಾ ಗುರು, ಒಂಥರ ನಶೆಯೋ ನಶೆ. ಹಂಗೆ ನಿದ್ದೆ ಹೋಗ್ಬಿಟ್ಟಿತ್ತು. ಲೇ ದಿಲೀಪ, ನಮ್ಮ ಅಮ್ಮನೇ ಹತ್ರ ಬಂದ್ಬಿಟ್ಟು ನಮ್ಮ ಮಗ ಪಾಸ್ ಆಗೋಣ ಫೇಲ್ ಆಗೋಣ ಅಂತ ಕೇಳಿದ್ರು. ನಾನು ಇಂಜಿನಿಯರಿಂಗ್ ಅಲ್ಲಿ 1 ಅಲ್ಲ 10 ಬ್ಯಾಕ್ ಲಾಕ್ ಮಾಡಕತ್ತೀನಿ. ನಿಂಗೇನ ಕಷ್ಟ ರೀ? ನಿನ್ನ ಹೆಸರನಪ್ಪ ದಿಲೀಪ್ ಅಂತ ಇಟ್ಟವ್ರೆ. ಬ್ಯಾಕ್ ಪೆಂಚರ್ ಅವರು ಬೀಳ್ತೀಯಾ? ನನಗೆ ಅಭಿಷೇಕ್ ಅಂತ ಹೆಸರಿಟ್ಟಿದ್ದಾರೆ. ಫಸ್ಟ್ ಪೆಂಚರ್ ಬೀಳ್ತೀವಿ ನಾವ್ ಯಾವಾಗ್ಲೂ. ಯಾಕೋ ನನ್ ಮಗನ್ ಹೊಡಿತಿದ್ಯಾ? ಅಭಿಷೇಕ ಬಿಡಲೇ ರೀ. ರತ್ನ, ನಿನ್ ಮಗನ್ ಕರ್ಕೊಂಡೋಗ್ರಿ.